ಬೆಂಗಳೂರಿನ ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಪ್ರಸಿದ್ಧ ಫೋರ್ಟಿಸ್ ಆಸ್ಪತ್ರೆಯು ಸಂಕೀರ್ಣ ಸ್ವರೂಪದ ಬೆನ್ನುಮೂಳೆ ಸಮಸ್ಯೆಗಳನ್ನು ಹೊಂದಿರುವ ರೋಗಿಗಳಿಗೆ ಸಮಗ್ರ ತಪಾಸಣೆ, ನಿಖರ ರೋಗನಿರ್ಣಯ ಹಾಗೂ ವೈಯಕ್ತೀಕರಿಸಿದ ಚಿಕಿತ್ಸಾ ಸೌಲಭ್ಯಗಳನ್ನು ಒದಗಿಸುವ ಮಹತ್ತರ ಸದುದ್ದೇಶದಿಂದ ಪ್ರತ್ಯೇಕ ಸ್ಪೈನ್ ಡಿಫಾರ್ಮಿಟಿ ಕ್ಲಿನಿಕ್ ಅನ್ನು ಅಧಿಕೃತವಾಗಿ ಪ್ರಾರಂಭಿಸಿದೆ. ನುರಿತ ವೈದ್ಯರು, ಹಿರಿಯ ಆಡಳಿತ ಮಂಡಳಿಯ ಮುಖಂಡರು, ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಹಾಗೂ ಚಿಕಿತ್ಸೆ ಪಡೆದ ರೋಗಿಗಳು ಸೇರಿದಂತೆ ಸುಮಾರು 100ಕ್ಕೂ ಹೆಚ್ಚು ಗಣ್ಯರ ಉಪಸ್ಥಿತಿಯಲ್ಲಿ ಈ ನೂತನ ಕ್ಲಿನಿಕ್ ಇಂದು ಅದ್ದೂರಿಯಾಗಿ ಲೋಕಾರ್ಪಣೆಗೊಂಡಿತು. ಬನ್ನೇರುಘಟ್ಟ ರಸ್ತೆ ಫೋರ್ಟಿಸ್ ಆಸ್ಪತ್ರೆಯ ನ್ಯೂರೋಸರ್ಜರಿ ವಿಭಾಗದ ಹೆಚ್ಚುವರಿ ನಿರ್ದೇಶಕರು ಹಾಗೂ ಸ್ಪೈನ್ ಸರ್ಜರಿ ಕ್ಲಿನಿಕಲ್ ಲೀಡ್ ಆಗಿರುವ ಡಾ. ಉಮೇಶ್ ಶ್ರೀಕಂಠ ಅವರ ಸಮರ್ಥ ನೇತೃತ್ವದಲ್ಲಿ ಈ ಕ್ಲಿನಿಕ್ ಕಾರ್ಯನಿರ್ವಹಿಸಲಿದೆ. ಮಕ್ಕಳು ಹಾಗೂ ವಯಸ್ಕ ರೋಗಿಗಳಲ್ಲಿ ಕಂಡುಬರುವ ಅತ್ಯಂತ ಸಂಕೀರ್ಣವಾದ ಜನ್ಮಜಾತ, ರಚನಾತ್ಮಕ ಅಥವಾ ವಯೋಸಹಜ ಬೆನ್ನುಮೂಳೆಯ ಕ್ಷೀಣಗೊಳ್ಳುವ ಕಾಯಿಲೆಗಳನ್ನು ಅತ್ಯಂತ ದಕ್ಷತೆಯಿಂದ ನಿರ್ವಹಿಸಲು ಈ ಕ್ಲಿನಿಕ್ ವಿಶೇಷ ಪರಿಣತಿ ಮತ್ತು ಅತ್ಯಾಧುನಿಕ ಶಸ್ತ್ರಚಿಕಿತ್ಸಾ ಸಾಮರ್ಥ್ಯವನ್ನು ಒಂದೇ ಸೂರಿನಡಿ ತಂದಿದೆ. ಬೆನ್ನುಮೂಳೆಯ ಸಮಸ್ಯೆಯು ಕೇವಲ ಬೆನ್ನುಮೂಳೆಯ ನೈಸರ್ಗಿಕ ಜೋಡಣೆ ಮತ್ತು ವ್ಯಕ್ತಿಯ ಬಾಹ್ಯ ನೋಟದ ಮೇಲೆ ಮಾತ್ರವಲ್ಲದೆ, ತೀವ್ರತರವಾದ ಗಂಭೀರ ಪರಿಸ್ಥಿತಿಗಳಲ್ಲಿ ದೇಹದ ಒಟ್ಟಾರೆ ನಿಲುವು, ನಡಿಗೆ, ದೈಹಿಕ ಆರಾಮದಾಯಕತೆ, ಕಾರ್ಯಕ್ಷಮತೆ ಹಾಗೂ ದೈನಂದಿನ ಜೀವನದ ಗುಣಮಟ್ಟದ ಮೇಲೂ ಅತ್ಯಂತ ವ್ಯಾಪಕ ಪರಿಣಾಮವನ್ನು ಬೀರುತ್ತದೆ. ವಿಶೇಷವಾಗಿ ಚಿಕ್ಕ ಮಕ್ಕಳು ಮತ್ತು ಹದಿಹರೆಯದವರಲ್ಲಿ ಎದುರಾಗುವ ಸಂಕೀರ್ಣ ಸಮಸ್ಯೆಗಳಿಗೆ ಸೂಕ್ಷ್ಮ ಬೆನ್ನುಹುರಿ ಮತ್ತು ನರಮಂಡಲದ ಕಾರ್ಯಕ್ಷಮತೆಯನ್ನು ಸಂಪೂರ್ಣವಾಗಿ ರಕ್ಷಿಸುತ್ತಲೇ ಅತ್ಯುತ್ತಮ ತಿದ್ದುಪಡಿ ಫಲಿತಾಂಶವನ್ನು ಪಡೆಯಲು ವಿವರವಾದ ಮೌಲ್ಯಮಾಪನ, ಅತ್ಯಂತ ಎಚ್ಚರಿಕೆಯ ಶಸ್ತ್ರಚಿಕಿತ್ಸಾ ಯೋಜನೆ ಮತ್ತು ಪರಿಣಿತ ಶಸ್ತ್ರಚಿಕಿತ್ಸಾ ಕೌಶಲದ ತುರ್ತು ಅಗತ್ಯವಿರುತ್ತದೆ. ಇಲ್ಲಿನ ಬಹುಶಿಸ್ತೀಯ ವೈದ್ಯಕೀಯ ವಿಧಾನವು ಪ್ರತಿಯೊಂದು ವಿಕಾರತೆಯ ನೈಜ ಸ್ವರೂಪ ಮತ್ತು ಅದರ ತೀವ್ರತೆಯ ಆಧಾರದ ಮೇಲೆ ಸಮಯೋಚಿತ ನಿಖರ ತಪಾಸಣೆ ಹಾಗೂ ಪ್ರತ್ಯೇಕವಾದ ವೈಯಕ್ತಿಕ ಚಿಕಿತ್ಸಾ ಮಾರ್ಗವನ್ನು ರೂಪಿಸಲು ನೆರವಾಗುತ್ತದೆ. ಈ ಸ್ಪೈನ್ ಡಿಫಾರ್ಮಿಟಿ ಕ್ಲಿನಿಕ್ ಸಂಕೀರ್ಣ ಬೆನ್ನುಮೂಳೆಯ ಸಮಸ್ಯೆಗಳ ತಿದ್ದುಪಡಿ, ಕನಿಷ್ಠ ಆಕ್ರಮಣಕಾರಿ ಮತ್ತು ಎಂಡೋಸ್ಕೋಪಿಕ್ ಬೆನ್ನುಮೂಳೆ ಶಸ್ತ್ರಚಿಕಿತ್ಸೆಗಳು ಹಾಗೂ ದೀರ್ಘಕಾಲದ ಬೆನ್ನು ನೋವಿನ ಸೂಕ್ತ ನಿರ್ವಹಣೆ ಸೇರಿದಂತೆ ಸಮಗ್ರ ವೈದ್ಯಕೀಯ ಸೇವೆಗಳನ್ನು ಒದಗಿಸುತ್ತದೆ. ಇದಕ್ಕೆ ಪೂರಕವಾಗಿ ಸುಧಾರಿತ ಶಸ್ತ್ರಚಿಕಿತ್ಸಾ ತಂತ್ರಜ್ಞಾನ, 3D ರಿಯಲ್ ಟೈಮ್ ಇಮೇಜಿಂಗ್ ಮತ್ತು ಅಗತ್ಯವಿರುವ ಕಡೆಗಳಲ್ಲಿ ನಿರಂತರ ನ್ಯೂರೋಮಾನಿಟರಿಂಗ್ ನರಗಳ ನಿರಂತರ ಮೇಲ್ವಿಚಾರಣೆ ವ್ಯವಸ್ಥೆಯನ್ನು ಬಳಸಲಾಗುತ್ತದೆ. ರೋಗನಿರ್ಣಯ ಮತ್ತು ಪೂರ್ವ ಶಸ್ತ್ರಚಿಕಿತ್ಸಾ ಯೋಜನೆಯಿಂದ ಹಿಡಿದು ಯಶಸ್ವಿ ಚಿಕಿತ್ಸೆ ಹಾಗೂ ಸಂಪೂರ್ಣ ಚೇತರಿಕೆಯವರೆಗೆ ರೋಗಿಗಳಿಗೆ ಅತ್ಯಂತ ಸುಸಂಘಟಿತ ಆರೈಕೆ ಮಾರ್ಗವನ್ನು ಕಲ್ಪಿಸುವಂತೆ ಈ ಕ್ಲಿನಿಕ್ ಅನ್ನು ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದೆ. So it gives me immense pleasure to say that a long-awaited plan to launch this deformity clinic has taken shape today at Fortis Hospital, Bannerghatta Road. And deformity, as we know, affects all the age groups, like younger as well as the older age group. And the concerns for treatment in each of these age groups are different. And we need a very structured pathway, right from an early diagnosis, routine monitoring, routine follow-up, a standardized non-operative care, frequent follow-ups, as well as correct and timely intervention with appropriate and correct execution of the surgical plan using high-end equipment as well as infrastructure. And that is something that we aim to achieve and be a boon for all these deformity cases, where an early diagnosis, a good care, as well as a better outcome can be given to this particular group of patients. Fortis Hospital, Bannerghatta Roads will now start this dedicated deformity clinic, which is going to be there on all days, and that is something that we have to propagate and tell so that we can make this condition more aware to the patients and they can utilize the facilities that are available here. Thank you so much. Hello, I'm Kiran from grade 9th. In Fortis, it was very good experience and they treated very well. Infrastructure was very admirable. It was a great experience. So, they treated me very well. Thank you. 12 years old, and she undergone surgery in last May 23rd. After surgery, 2 months of rest was there, and later she started going to school as usual. And now she can do her works, everything, activities independently, and plus mild exercises keep on doing. After surgery, how is your experience? Very good. They have taken care nicely. We have consulted many other hospitals before, and finally we understood that Fortis is the right choice. And after surgery also, doctors, everyone has taken care very well.
And right now, she, as usual, a normal child, she is doing all her activities well. Thank you.